ರಷ್ಯಾ ಯುಕ್ರೇನ್ ವಾರ್ ಇವಾಗ ಒಂದು ನ್ಯೂ ಫೇಸ್ಗೆ ಎಂಟರ್ ಆಗ್ತಿದೆ. ಒಂದ್ ಕಡೆ ರಷ್ಯಾ ಮಿಸೈಲ್ಸ್ ಮತ್ತೆ ಡ್ರೋನ್ಸ್ ಇಂದ ಯುಕ್ರೇನ್ ಸಿಟೀಸ್ ಮೇಲೆ ಅಟ್ಯಾಕ್ ಮಾಡ್ತಿದ್ರೆ, ಇನ್ನೊಂದ್ ಕಡೆ ಯುಕ್ರೇನ್ ರಷ್ಯನ್ ಕ್ಯಾಪಿಟಲ್ ಸಿಟಿ ಮಾಸ್ಕೋ, ರಷ್ಯನ್ ಆಯಿಲ್ ಸ್ಟೋರೇಜ್ ಫೆಸಿಲಿಟೀಸ್, ಇಂಡಸ್ಟ್ರಿಯಲ್ ಝೋನ್ಸ್, ಸಿ ರೂಟ್ಸ್ ಇದ್ರ ಮೇಲೆ ಎಲ್ಲ ಅಟ್ಯಾಕ್ ಮಾಡ್ತಿದೆ. ರೀಸೆಂಟ್ ನ್ಯೂಸ್ ಪ್ರಕಾರ ಯುಕ್ರೇನ್ ಮಾಸ್ಕೋ ಸುತ್ತಮುತ್ತ 400+ ಡ್ರೋನ್ಸ್ ಇಂದ ಅಟ್ಯಾಕ್ ಮಾಡಿದೆ. ರೀಸೆಂಟ್ಲಿ ಯುಕ್ರೇನ್ನ ಒಡೆಸಾ ಪೋರ್ಟ್ ಹತ್ರ ಕಾರ್ಗೋ ಶಿಪ್ಸ್ ಮೇಲೆ ರಷ್ಯಾ ಮಿಸೈಲ್ ಅಟ್ಯಾಕ್ ಮಾಡ್ತು. ಈ ಅಟ್ಯಾಕ್ ಅಲ್ಲಿ 4 ಜನ ಇಂಡಿಯನ್ ಸೇಲರ್ಸ್ ಜೀವ ಕಳ್ಕೊಂಡ್ರು. ಇಂಡಿಯಾ ಈ ಇನ್ಸಿಡೆಂಟ್ ನ ಕಂಡೆಮ್ ಮಾಡಿ ರಷ್ಯನ್ ಡಿಪ್ಲೊಮ್ಯಾಟ್ಸ್ ನ ಕರೆಸಿ ಮಾತಾಡ್ತಿದೆ. ರಷ್ಯಾ ಯುಕ್ರೇನ್ ವಾರ್ನ ನ್ಯೂ ಫೇಸ್ ಏನಂದ್ರೆ, 2022ಲಿ ಯುದ್ಧ ಸ್ಟಾರ್ಟ್ ಆದಾಗ ರಷ್ಯಾ ಯುಕ್ರೇನ್ ಲ್ಯಾಂಡ್ ನ ಆಕ್ಯುಪೈ ಮಾಡಕ್ಕೆ ಟ್ರೈ ಮಾಡ್ತಿತ್ತು. 2023 ಇಂದ ಯುಕ್ರೇನ್ ವೆಸ್ಟರ್ನ್ ಕಂಟ್ರಿ ಸಪೋರ್ಟ್ ಇಂದ ರಿಟಾಲಿಯೇಟ್ ಮಾಡ್ತಿತ್ತು. ಬಟ್ 2026 ಅಲ್ಲಿ ಈ ವಾರ್ ನೇಚರ್ ಈಗ ಚೇಂಜ್ ಆಗ್ತಿದೆ. ಇವಾಗ ಮಿಸೈಲ್ಸ್, ಡ್ರೋನ್ಸ್, ಸಿ ಟ್ರೇಡ್ ರೂಟ್, ಎನರ್ಜಿ ಮತ್ತೆ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಟ್ಯಾಕ್ಸ್ ಮಾಡ್ತಿವೆ. ರಷ್ಯಾ ರೀಸೆಂಟ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್, ಕ್ರೂಸ್ ಮಿಸೈಲ್ಸ್, ಶಹೀದ್ ಟೈಪ್ ಡ್ರೋನ್ಸ್ ಯೂಸ್ ಮಾಡಿ ಕೀವ್, ಕಾರ್ಕಿವ್ ಮತ್ತೆ ಒಡೆಸಾ ಸಿಟೀಸ್ ಮೇಲೆ ಅಟ್ಯಾಕ್ ಮಾಡ್ತಿದೆ. ಈ ಅಟ್ಯಾಕ್ ಬರೀ ಮಿಲಿಟರಿ ಬೇಸಿಸ್ ಮೇಲೆ ಆಗ್ತಿಲ್ಲ, ಬಟ್ ಪವರ್ ಗ್ರಿಡ್ಸ್, ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕ್ಸ್, ಲಾಜಿಸ್ಟಿಕ್ ಹಬ್ಸ್, ಆಮೇಲೆ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಮೇಲೂ ಅಟ್ಯಾಕ್ ಆಗ್ತಿದೆ. ಯುಕ್ರೇನ್ ಕೂಡ ರಷ್ಯನ್ ಆಯಿಲ್ ಸ್ಟೋರೇಜ್ ಫೆಸಿಲಿಟೀಸ್, ರೈಲ್ವೆ ಅಂಡ್ ಲಾಜಿಸ್ಟಿಕ್ ಹಬ್ಸ್, ಆಯಿಲ್ ಟ್ಯಾಂಕರ್ಸ್ ಮತ್ತೆ ಕಾರ್ಗೋ ಶಿಪ್ಸ್ ಇವನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಿದೆ. ರೀಸೆಂಟ್ಲಿ ಯುಕ್ರೇನ್ ಸಿ ಆಫ್ ಅಜೋವ್, ಬ್ಲ್ಯಾಕ್ ಸಿ ರೀಜನ್ಸ್ ಅಲ್ಲಿ ರಷ್ಯನ್ ಶಿಪ್ಸ್ ಮೇಲೆ ಡ್ರೋನ್ ಅಟ್ಯಾಕ್ ಮಾಡ್ತಿದೆ. ಸೊ ಇದರಿಂದ ರಷ್ಯಾದ ಲಾಜಿಸ್ಟಿಕ್ಸ್ ಮತ್ತೆ ಸಪ್ಲೈ ಚೈನ್ಗೆ ಡ್ಯಾಮೇಜ್ ಆಗ್ತಿದೆ. ಬ್ಲ್ಯಾಕ್ ಸಿ ರಷ್ಯಾಗೆ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಗೋಧಿ, ಜೋಳ, ಕುಕಿಂಗ್ ಆಯಿಲ್, ಫರ್ಟಿಲೈಸರ್ ಇವೆಲ್ಲ ಇದೇ ರೂಟ್ ಇಂದ ಎಕ್ಸ್ಪೋರ್ಟ್ ಆಗುತ್ತೆ. ಯುಕ್ರೇನ್ ಮತ್ತೆ ರಷ್ಯಾ ಈ ಎರಡೂ ಜಾಸ್ತಿ ಗ್ರೇನ್ಸ್ ನ ಎಕ್ಸ್ಪೋರ್ಟ್ ಮಾಡೋ ಕಂಟ್ರೀಸ್. ಈ ರೀಜನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆದ್ರೆ ಗ್ಲೋಬಲ್ ಫುಡ್ ಪ್ರೈಸಸ್ ಕೂಡ ಜಾಸ್ತಿ ಆಗುತ್ತೆ. ಇಂಡಿಯಾಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಏನಾಗ್ತಿದೆ ಅಂದ್ರೆ, ರೀಸೆಂಟ್ಲಿ ಒಡೆಸಾ ಪೋರ್ಟ್ ಇಂದ ಹೋಗ್ತಿದ್ದ MV ಗೋಲ್ಡನ್ ಲಿಯೋ ಅನ್ನೋ ಕಾರ್ಗೋ ಶಿಪ್ ಮೇಲೆ ರಷ್ಯನ್ ಮಿಸೈಲ್ಸ್ ಅಟ್ಯಾಕ್ ಮಾಡ್ತು. ಈ ಅಟ್ಯಾಕ್ ಅಲ್ಲಿ 4 ಜನ ಇಂಡಿಯನ್ ಸೇಲರ್ಸ್ ಜೀವ ಕಳ್ಕೊಂಡ್ರು. ಇಂಡಿಯಾ ಇದನ್ನ ಕಂಡೆಮ್ ಮಾಡ್ತದೆ, ಹಾಗೇನೆ ರಷ್ಯನ್ ಡಿಪ್ಲೊಮ್ಯಾಟ್ಸ್ ನ ಕರೆದು ಈ ಇಶ್ಯೂನ ಎಸ್ಕಲೇಟ್ ಮಾಡ್ತದೆ. ಈ ವಾರ್ ಹೀಗೆ ಕಂಟಿನ್ಯೂ ಆದ್ರೆ ಕ್ರೂಡ್ ಆಯಿಲ್, ಫರ್ಟಿಲೈಸರ್ಸ್, ಮರೈನ್ ಇನ್ಶೂರೆನ್ಸ್, ಶಿಪ್ಪಿಂಗ್ ಕಾಸ್ಟ್ ಇವೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಫ್ಯೂಚರಲ್ಲಿ ಪ್ರಾಬಬಲಿ ರಷ್ಯನ್ ಮಿಸೈಲ್ಸ್ ಅಟ್ಯಾಕ್ನ ಜಾಸ್ತಿ ಮಾಡ್ಬೋದು. ಯುಕ್ರೇನ್ ಕೂಡ ಡ್ರೋನ್ ಅಟ್ಯಾಕ್ಸ್ನ ಮತ್ತೆ ಸಿ ಟ್ರೇಡ್ ರೂಟ್ ಮೇಲೆ ಅಟ್ಯಾಕ್ಸ್ನ ಜಾಸ್ತಿ ಮಾಡ್ಬೋದು. ಬಟ್ ಈ ವಾರ್ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೋ ಅದ್ರ ಎಫೆಕ್ಟ್ ಎಲ್ಲ ಕಂಟ್ರೀಸ್ ಮೇಲೂ ಬೀಳುತ್ತೆ. ಅದರಲ್ಲೂ ಇಂಡಿಯಾ ಮೇಲಂತೂ ಜಾಸ್ತಿ ಎಫೆಕ್ಟ್ ಆಗುತ್ತೆ. ನಿಮ್ಮ ಒಪಿನಿಯನ್ ಏನು? ಈ ಯುದ್ಧ ಬೇಗ ಮುಗಿಯುತ್ತಾ, ಅಥವಾ ಇನ್ನು ಬೇರೆ ಕಂಟ್ರೀಸ್ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಈ ವಾರಲ್ಲಿ ಇನ್ವಾಲ್ವ್ ಆಗುತ್ತಾ? ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ದಿವಿಜ್ ಕೌಂಡಿನ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.